ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಂದ್ರ ನೋಡ್ರಿ, ಇವತ್ತ ಹೊಲದಾಗ ಬೆಳ್ಳುಳ್ಳಿ ಹಚ್ಚೋದೈತಿ ಮತ್ತು ಹಂಗ ಉಳ್ಳಿಗಡ್ಡಿನೂ ಹಚ್ಚೋದೈತಿ. ನೋಡುನು ಬರೀ ಹೆಂಗ್ ಹಚ್ಚೋದತ್ತ ಹೇಳಿ. ಇವೇನು ಬೆಳ್ಳುಳ್ಳಿ ಇದಾವು ಇವನ್ನೆಲ್ಲ ಬಿಡಿಸಿ ತಗೋಬೇಕು. ಒಂದೊಂದು ಭಾಗ ಆಗಿ ತಗೋಬೇಕು. ಹೆಂಗೆ ನಾವು ಸಾಂಬಾರ್ಗೆಲ್ಲ ಯೂಸ್ ಮಾಡ್ತೀವೋ ಬೆಳ್ಳುಳ್ಳಿ ಹಂಗ ಎಲ್ಲ ಸುಲ್ಕೊಂಡ ತಗೋಬೇಕು. ಪೂರ್ಣ ಸುಲಿಬಾರ್ದು. ನೋಡ್ರಿ ಇಲ್ಲಿ ಹೆಂಗೆ ಹಾಕಾಕತ್ತಾರತ್ತ ಹೇಳಿ. ಇವ್ರು ಬೆಳ್ಳುಳ್ಳಿ ಹಿಂಗೆ ಸುಲ್ಕೊಂಡ್ ಹೊಂದಾರ. ಇವ್ರ ಸುಲ್ಕೊಂಡ ಈಗ ನೋಡ್ರಿ ಹೆಂಗೆ ಗೆರಿ ಹೊಡೆದ ಹಚ್ಚಾಕತ್ತಾರು. ಹಿಂಗೆ ಹಚ್ಚಿದ್ರೆ ನಿಮ್ಮ ಬೆಳ್ಳುಳ್ಳಿ ಚಲೋ ಬರ್ತಾವು, ನೋಡಕ್ಕೂ ಚಂದ ಕಾಣ್ತಾವು. ಮತ್ತು ನಿಮ್ಗೆ ಕಸ ಎಲ್ಲ ತೆಗಿಬೇಕಾದ್ರೆ ಹೆಲ್ಪ್ ಆಗ್ತೈತಿ. ನೋಡ್ರಿ ಹೆಂಗೆ ಚುಚ್ಚಾಕತ್ತಾರತ್ತ ಹೇಳಿ. ಬೆಳ್ಳುಳ್ಳಿ ಹಿಂಗೆ ತೊಗೊಂಡ ಸ್ಟೇಟ ಇಟ್ಕೊತ ಹೋಗ್ಬೇಕು. ಒಂದು ಇದ್ರಾಗ ಒಂದು 7ರಿಂದ 8 ಬೆಳ್ಳುಳ್ಳಿ ಹಾಕಬೇಕು. ಹಿಂಗೆ ನೀವು ಒಂದು ಬೋದ್ ಮಾಡ್ಕೊಂಡು ಹಾಕಿರೂ ಬೆಳ್ಳುಳ್ಳಿ ದೊಡ್ಡವಾಗಿ ಬರ್ತಾವು. ಹಿಂಗಾಗಿ ಹಿಂಗೆ ನೀವು ಹಾಕೊಂಡ್ರೆ ಚಲೋ. ಹಿಂಗೆ ಹಾಕಲಿಲ್ಲ ಅಂದ್ರೂ ನಡಿತೈತಿ. ನಿಮ್ಗೆ ಮಡಿ ಮಾಡ್ಕೊಂಡ ಮಡಿ ಒಳಗೂ ನೀವು ಹಾಕೋಬಹುದು. ಮಡಿ ಅಂದ್ರೆ ಹಿಂಗೆ ಚೌಕ್ ಮಾಡ್ತಾರಲ್ಲ, ಅದಕ್ಕೆ ಮಡಿ ಅತ್ತಾರು. ಚೌಕ ಒಂದು ಬಾಕ್ಸ್ ಗತೆ ಮಾಡಿ ಅದ್ರಾಗ ಬೆಳ್ಳುಳ್ಳಿ ಹಾಕ್ತಾರು. ನೀವಂತೂ ಹಳ್ಳಿ ಕಡೆ ಇದ್ರೆ ನಿಮ್ಗೆ ಗೊತ್ತಿರ್ತೈತಿ ಹೆಂಗೆ ಹಾಕ್ತಾರತ್ತ ಹೇಳಿ. ನೋಡ್ರಿ ಇವ್ರ ಹಿಂಗೆ ಹಾಕಾಕತ್ತಾರ ಈಗ ಬೆಳ್ಳುಳ್ಳಿ ಎಲ್ಲ. ಹಿಂಗೆಲ್ಲ ಹಾಕಿ ಇದ್ರ ಮ್ಯಾಗ ಒಂದು ಡ್ರಿಪ್ ಹಾಕಿ ಬಿಟ್ರೆ ಆತ್ರಿ. ಮತ್ತು ಇದಕ್ಕೇನ ನೀರು ಅದು ಏನು ಹಾಸಕತ್ತಂಗಿಲ್ಲ. ಡ್ರಿಪ್ಲೇನ ಇದಕ್ಕೆ ನೀರು ಹೋಗ್ತೈತಿ. ನೋಡ್ರಿ ಹಾಕಿದ್ಮ್ಯಾಗೆಲ್ಲ ಹೆಂಗೆ ಹೇಳ್ತಾವತ್ತ ಹೇಳಿ. ಹಂಗೆ ಬೆಳ್ಳುಳ್ಳಿ ಹಾಕಿದ್ಮ್ಯಾಗ ಹಿಂಗೆ ಕಾಣ್ತಾವ ನೋಡ್ರಿ ಎದ್ದ. ಇವ ಒಂದು ಸ್ವಲ್ಪ ದೂರ ಹಾಕಿದ್ದು ಅದಾವು. ಅನಂತಲೇ ಹಿಂಗೆ ಕಾಣಾಕತ್ತೇವು. ನೋಡ್ರಿ ಹಿಂಗೆ ಕಾಣ್ತಾವ ನೋಡ್ರಿ. ನೀವು ಹಂಗೆ ಬೆಳ್ಳುಳ್ಳಿ ಹಾಕಿದ್ರೆ ಕೆಳಗೂ ಚಲೋ ಇಳಿತಾವು. ಮತ್ತು ಡ್ರಿಪ್ಲೆ ನಿಮ್ಗೆ ಏನಾದರೂ ರಸಾಯನ ಅದು ಬಿಡೋರು ಇದ್ರೆ ಅಂದ್ರೆ ಈ ಬೆಳ್ಳುಳ್ಳಿಗೆ ಹೋಗ್ತೈತಿ. ಇದೆಲ್ಲ ಆದ್ಮೇಲೆ ನೋಡ್ರಿ ನನ್ನ ಮಗಳ ಹೆಂಗೆ ಮಾಡತ್ತಾಳು, ಆಟ ಆಡ್ಕೊತ ನಿಂತಾಳು. ಆಕಿನೂ ನಮ್ಮ ಜೋಡಿ ಬೆಳ್ಳುಳ್ಳಿ ಹಚ್ಚಕ ಹೊಲಕ್ಕೆ ಬಂದಾಳು. ಬೆಳ್ಳುಳ್ಳಿ ಎಲ್ಲ ಹಚ್ಚಿದ್ ಮುಗಿದ್ಮ್ಯಾಗ ನೋಡ್ರಿ ಈಗ ಉಳ್ಳಿಗಡ್ಡಿ ಹಚ್ಚವ್ರಿದ್ದೀವಿ. ಅದಕ್ಕೋಸ್ಕರ ಅದಕ್ಕೆ ನೀರು ಬಿಟ್ಟಿದ್ದೀವಿ ನೋಡ್ರಿ. ಈಗೆಲ್ಲ ಫಸ್ಟ್ ಉಳ್ಳಿಗಡ್ಡಿಗೆಲ್ಲ ನೀರು ಬಿಟ್ಟಿದ್ರು. ನೀರು ಬಿಟ್ಕೊಂಡ ಇವ್ರು ನೋಡ್ರಿ ಉಳ್ಳಿಗಡ್ಡಿ ಹಚ್ಚಾಕತ್ತಾರು. ಉಳ್ಳಿಗಡ್ಡಿನೂ ಇನ್ಕ ಹೆಂಗೆ ನಾವು ಬೆಳ್ಳುಳ್ಳಿ ಹಚ್ಚಿದ್ದೀವೋ ಹಂಗೆ ಬೋದ್ ಮಾಡ್ಕೊಂಡ ನೀವು ಹಚ್ಬೋದು. ನಮ್ಗೆ ಜಾಗ ಕಡಿಮೆ ಇತ್ತು ಅಂತ ಹೇಳಿ ಇದ್ರಾಗ ಬೋದ್ ಮಾಡಕ್ಕೆ ಬರಲಿಲ್ಲ. ಹಿಂಗಾಗಿ ನಾವೇ ಹಿಂಗೆ ಮಾಡಿ ಹಚ್ಚಾಕತ್ತಿದ್ದೀವಿ. ಉಳ್ಳಿಗಡ್ಡಿ ಅಂತೂ ಎಲ್ಲ ಅಡಿಗೆಗೆ ಬೇಕು. ಹಂಗೆ ಇದರಿಂದ ಉಪಯೋಗ ಭಾಳ ಅದಾವು. ಈ ಉಳ್ಳಿಗಡ್ಡಿ ತಿನ್ನೋದ್ರಿಂದ ಹಲ್ಲಿನ ಆರೋಗ್ಯವನ್ನು ಕೂಡ ಹೆಚ್ಚು ಮಾಡ್ತತಿ. ಪ್ರತಿದಿನ 3 ನಿಮಿಷಕ್ಕಿಂತ ಹೆಚ್ಚು ಉಳ್ಳಿಗಡ್ಡಿನ ನಾವು ಜಗದ ತಿನ್ನೋದ್ರಿಂದ ಹಲ್ಲಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಕೂಡ ಕೊಲ್ತತಿ. ಮತ್ತು ನಿದ್ರಾಹೀನತೆ ಸಮಸ್ಯೆ ಯಾರಿಗಿರ್ತೈತಿ ಅದಕ್ಕೆ ಇದೆ ಉತ್ತಮ ಔಷಧ ಅಂತಲೇ ಹೇಳ್ಬೋದು ಈರುಳ್ಳಿ ಅಥವಾ ಉಳ್ಳಿಗಡ್ಡಿ. ರಾತ್ರಿ ಊಟಕ್ಕೆ ಫಸ್ಟ್ ಉಳ್ಳಾಗಡ್ಡಿ ಸೂಪ ನೀವು ಸೇವನೆ ಮಾಡಿದ್ರೆ ಇದು ಉತ್ತಮವಾದ ನಿದ್ರೆ ಕೂಡ ಬರ್ತೈತಿ. ಮತ್ತು ಈ ಉಳ್ಳಾಗಡ್ಡಿ ಅನೇಕ ಔಷಧಿ ಗುಣಗಳನ್ನ ಕೂಡ ಹೊಂದೈತಿ. ಇದ್ರಾಗ ನಾರಿನಂಶ ಹೆಚ್ಚೈತಿ. ಹಿಂಗಾಗಿ ಮಲಬದ್ಧತೆ ಮತ್ತು ಗ್ಯಾಸ್ನಂಥ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ತೈತಿ. ಇದ್ರ ಉಪಯೋಗಗಳ ಎಷ್ಟು ಹೇರೂ ಕಡಿಮೆನೇ ಅದಾವ ನೋಡ್ರಿ. ಹಂಗೆ ಈಗೆಲ್ಲ ಇವರ ಉಳ್ಳಿಗಡ್ಡಿ ಹಚ್ಕೋತಾ ಬರತ್ತಾರೋ. ಇಷ್ಟು ಉಳ್ಳಿಗಡ್ಡಿ ಹಚ್ಬೇಕಂದ್ರೆ 1ರಿಂದ 2 ತಾಸ್ದಾಗ ನೀವು ಹಚ್ಬೋದು. ಭಾಳ ಏನೋ ಟೈಮಿಂಗ್ ಹತ್ತಂಗಿಲ್ಲ. ನೀವು ನೋಡ್ರಿ ಎಲ್ಲರೂ ಮನ್ಯಾಗ ಹಚ್ಕೋರಿ ಉಳ್ಳಿಗಡ್ಡಿ. ನಮ್ಮ ಕಡೆ ಹಳ್ಳಿ ಪ್ರದೇಶ ಒಳಗೆಲ್ಲ ಎಲ್ಲರೂ ತಮ್ಮ ಮನ್ಯಾಗ ಉಳ್ಳಿಗಡ್ಡಿ ಬೆಳ್ಳುಳ್ಳಿ ಹಿಂಗೆ ಕಾಯಿಪಲ್ಯಗಳು ಎಲ್ಲ ಮನ್ಯಾಗ ಹಚ್ಕೋತಾರು. ಯಾಕಂದ್ರೆ ಅವ್ರು ಹೊಲಗಳು ಇರ್ತಾವು. ಹೊಲ್ಗೋದಾಗ ಎಲ್ಲ ಹಚ್ಕೋತಾರು. ನೋಡ್ರಿ ಈಕಿ ಮತ್ತೆ ಬಂದಾಳಿ ಇಲ್ಲಿ ಆಟ ಆಡ್ಕೊತ. ಮೊಬೈಲ್ ನೋಡ್ಲಂದ್ರೆ ಸ್ಮೈಲ್ ಮಾಡೋದು, ಪೋಸ್ ಕೊಡೋದು ಮಾಡ್ತಾಳಿಕಿ. ಕಡಿಮೆ ಜಾಗ ಐತಂದ್ರೆ ಹಿಂಗೆ ಸಾಲ್ಗಳೆಲ್ಲ ಮಾಡ್ಕೊಂಡ ಸಾಲ್ಗೋದಾಗ ನೀವು ಹಚ್ಕೋಬಹುದು. ನೋಡ್ರಿ ಹೆಂಗೆ ಒಂದೊಂದು ಸೈಡ್ ಹಚ್ಚಾಕತ್ತಾರು. ಇದ್ರಾಗ ಒಂದೊಂದು ಸೈಡ್ ಹಚ್ಚತ್ತಾರು. ಮತ್ತು ಈ ಉಳ್ಳಿಗಡ್ಡಿದಿಂದ ಇಷ್ಟ ಉಪಯೋಗ ಅದಾವತ್ತ ಹೇಳಿ ನಾವು ಜಾಸ್ತಿನೂ ಸೇವನೆ ಮಾಡಬಾರ್ದು. ನೋಡಿ ಪ್ರಮಾಣದಾಗ ಸೇವನೆ ಮಾಡಬೇಕು. ಅದರಿಂದ ಮತ್ತು ಸೈಡ್ ಎಫೆಕ್ಟ್ಸ್ ಇರ್ತಾವೆ. ನಾವೇನ ಯಾವುದೇ ಒಂದು ಪದಾರ್ಥ ಆಗಲಿ ಯಾವುದೇ ಒಂದು ತರಕಾರಿ ಆಗಲಿ ನಾವು ನೋಡಿ ಪ್ರಮಾಣದಾಗ ಸೇವನೆ ಮಾಡಬೇಕು. ನಮ್ಮ ಕಡೆ ಎಲ್ಲ ಹಿಂಗೆ ಹಚ್ತಾರೋ, ನಿಮ್ಮ ಕಡೆ ಎಲ್ಲ ಹೆಂಗೆ ಹಚ್ತಾರ ಅಂತ ಹೇಳಿ ಕಾಮೆಂಟ್ ಬಾಕ್ಸ್ನಾಗ ಒಂದು ಕಮೆಂಟ್ ಮಾಡಿರಿ. ಮತ್ತು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಹಿಂಗೆ ನಾನು ವಿಡಿಯೋಕ್ಕೆ ಸಪೋರ್ಟ್ ಮಾಡ್ಕೋತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಾಗ ಸಿಗೋಣ.